ಹಾಯ್. ಆ್ಯಕ್ಚುಲಿ ಈ ವಿಡಿಯೋನ ಮಾಡೋಕೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿನ್ನೆನೇ ಆರ್-ಆರ್-ಬಿ ಎನ್-ಟಿ-ಪಿ-ಸಿ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಯಾರು ಬರೀತಿರಲ್ಲ, ನಿನ್ನೆಯಿಂದ ಸಿಟಿ ಇಂಟಿಮೇಷನ್ ಔಟ್ ಆಗೈತಿ. ಅಂದ್ರೆ ನಿಮ್ಮದು ಯಾವ ಸಿಟಿ ಒಳಗೆ ಎಕ್ಸಾಮ್ ಇರುತ್ತಾ ಮತ್ತು ಯಾವ ಡೇಟ್ ಎಕ್ಸಾಮ್ ಇರುತ್ತೆ ಅನ್ನೋದು ನಿನ್ನೆನೇ ಸ್ಟಾರ್ಟ್ ಆಗೈತಿ. ನೀವು ಚೆಕ್ ಮಾಡ್ಬೋದು ಹೋಗಿ. ಸೊ ನಿಮ್ಗೆ ಹೆಂಗೆ ಚೆಕ್ ಮಾಡೋಕೆ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು. ಹಾಕಿದ ಕೂಡಲೇ ನಿಮ್ದು ಯಾವ ಸಿಟಿ ಒಳಗೆ ಐತಿ ಮತ್ತು ಯಾವ ಡೇಟ್ ಎಕ್ಸಾಮ್ ಐತಿ ಅಂತ ತೋರಿಸ್ತಾ. ಭಾಳ ಜನ ಇರೋ ಡೌಟ್ ಏನಪ್ಪಾ ಅಂತಂದ್ರೆ ನಂದು ಇನ್ನೂ ಬರತ್ತಿಲ್ಲ, ನಾಟ್ ಎಟ್ ಲೈವ್ ಅಂತ ಬರತೈತೆ ಅಂತೇಳಿ. ಸೊ ಹಂಗೆ ಬರತ್ತೈತಾರೆ, ಏನು ಟೆನ್ಷನ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಫಸ್ಟ್ ಟೈಮ್ ಯಾರು ಡೌಟ್ ಇರುತ್ತೆ, ಮೊದಲು ಬರ್ತಾರಲ್ಲ ಗೊತ್ತಿರುತ್ತೆ ಅನ್ಕೊಂತೀನಿ. ನಿಮ್ದು ಎಕ್ಸಾಮ್ ಡೇಟ್ ಏನಿರುತ್ತೆ 10 ದಿವಸ ಮೊದಲು ಬರುತ್ತೆ. ಅಂದ್ರೆ 16 ಇದ್ರೆ 6 ತಾರೀಕು ಬರುತ್ತಾ, 17 ಇದ್ರೆ 7 ತಾರೀಕು ಬರುತ್ತಾ. ಆ ಟೈಪ ನಿಮ್ದು ನಿನ್ನೆನೇ ಬಂದಿತ್ತಂದ್ರೆ 16 ತಾರೀಕು ಎಕ್ಸಾಮ್ ಇತ್ತು ಅಂತೇಳಿ. ಇನ್ನು ಇವತ್ತು ಬಂದೈತಿ ಅಂದ್ರೆ 7 ತಾರೀಕು 17 ತಾರೀಕು ಎಕ್ಸಾಮ್ ಐತೆ ಅಂತೇಳಿ. ಅಂದ್ರೆ ನಾಳೆ ಬಂದ್ರೆ 18 ತಾರೀಕು ಐತೆ ಅಂದ್ರೆ ಅಂದಂಗೆ. ಅಂದ್ರೆ ಎಕ್ಸಾಮ್ ಏನಿರುತ್ತಲ್ಲ ಅದ್ರ 10 ದಿವಸ ಮೊದಲು ನಮ್ಗೆ ಡೇಟ್ ಮತ್ತು ಸಿಟಿ ಸಿಗುತ್ತಾ. ಹಾಗಾಗಿ ನಿಮ್ದು 19, 20, 21, 22 ಆ ಟೈಪ್ ಏನಾರ ಎಕ್ಸಾಮ್ ಇತ್ತಂದ್ರೆ ನಿಮ್ಗೆ 11, 12 ಆ ಟೈಪ್ ಅಂದ್ರೆ ಅದು 10 ದಿವಸ ಮೊದಲಿನ ದಿನ ಇರುತ್ತಲ್ಲ ಅವತ್ತು ನಿಮ್ದು ಸಿಟಿ ಇಂಟಿಮೇಷನ್ ಬರುತ್ತೆ. ಮತ್ತು ಅಡ್ಮಿಟ್ ಕಾರ್ಡ್ ಅಂತೂ 3 ದಿವಸ ಇರ್ತಾ ಬರುತ್ತೆ. ಟೆನ್ಷನ್ ತೊಗೊಂಡ್ರೆ ಅಡ್ಮಿಟ್ ಕಾರ್ಡ್ 3 ದಿವಸ ಇರ್ತಾನೆ ಬರುತ್ತೆ. 14 ಎಕ್ಸಾಮ್ 14ಕ್ಕೆ 17 15ಕ್ಕೆ ಆ ಟೈಪ್ ಬರುತ್ತೆ. ಅವಾಗ ನಿಮ್ಗೆ ಶಿಫ್ಟ್ ಕೂಡ ಅವಾಗ ಗೊತ್ತಾಗುತ್ತೆ. ಈಗೇನು ಸಿಟಿ ಇಂಟಿಮೇಷನ್ದಾಗ ಬರೀ ನಿಮ್ಗೆ ಡೇಟ್ ಮತ್ತು ಯಾವ ಸಿಟಿ ಒಳಗೆ ಎಕ್ಸಾಮ್ ಐತೆ ಅನ್ನೋದು ಅಷ್ಟೇ ಗೊತ್ತಾಗುತ್ತೆ. ಅದನ್ನ ಬಿಟ್ಟರೆ ಇನ್ನು ನೆಕ್ಸ್ಟ್ ಓಕೆ ಚೆಕ್ ಮಾಡಕ್ಕೆ ಹೆಂಗೈತೆ ಹೇಳಿನಿ. ಭಾಳ ಜನ ಡೌಟ್ ಕೇಳ್ತಿದ್ರಿ. ಏನು ಟೆನ್ಷನ್ ತೊಗೊಬೇಡ್ರಿ, ನಿಮ್ದು ಬರಾತಿಲ್ಲ ಅಂದ್ರೆ ಕೆಲವೊಬ್ರು ಇಲ್ಲ ನಂದು ಬರಾತಿಲ್ಲ ಏನಾಗಿರ್ಬೋದು ಪ್ರಾಬ್ಲಮ್ ಅಂತ ಕೇಳ್ತಿದ್ರು. ಏನು ಪ್ರಾಬ್ಲಮ್ ಇಲ್ಲ. ಡೈಲಿ ಚೆಕ್ ಮಾಡ್ಕೊಂತೀರಿ. ಆಲ್ಮೋಸ್ಟ್ 12 ಗಂಟೆ ಆದ್ಮೇಲೆ ಚೆಕ್ ಮಾಡಿರಿ. ಲೌಟ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಲೌಟ್ ಅದು ಅಪ್ಡೇಟ್ ಆಗಿರಂಗಿಲ್ಲ 90%. ಡೈಲಿ 12 ಗಂಟೆ ಮುಂದೆ ಚೆಕ್ ಮಾಡಿರಿ. 12 ಗಂಟೆ ಮುಂದೆ ಅವ್ರು ಅಪ್ಡೇಟ್ ಮಾಡೇ ಬಿಟ್ಟಿರ್ತಾರೆ 100%. ಅವ್ರು ಚೆಕ್ ಮಾಡ್ಕೊಳ್ಳಿ. ನಿಮ್ದು ಏನಾರ ತೋರಿಸ್ತಂದ್ರೆ ಅಲ್ಲಿ ಡೇಟ್ ತೋರಿಸುತ್ತಾ, ಸಿಟಿ ತೋರಿಸುತ್ತಾ, ಯಾವ ಸಿಟಿ ಹೋಗೈತಿ ಯಾವ ಡೇಟ್ ಹೋಗೈತಿ ಅಂತ್ರಿ. ಆಲ್ಮೋಸ್ಟ್ ಶಿಫ್ಟ್ ತೋರಿಸಂಗಿಲ್ಲ. ಶಿಫ್ಟ್ ಮೋಸ್ಟ್ಲಿ ಅದು ಅಡ್ಮಿಟ್ ಕಾರ್ಡ್ದಾಗ ಗೊತ್ತಾಗುತ್ತೆ. ಅದನ್ನ ಬಿಟ್ಟರೆ ಇನ್ನು ಕೆಲವರು ರಿಜಿಸ್ಟ್ರೇಷನ್ ನಂಬರ್ ಮರ್ತಿರ್ತೀರಿ. ಆ್ಯಕ್ಚುಲಿ ನಾನು ಮರ್ತಿದ್ದೆ. ನಾನು ರಿಜಿಸ್ಟ್ರೇಷನ್ ನಂಬರ್ ಅಂತ ಡಾಕ್ಯುಮೆಂಟ್ ಇರಲಿಲ್ಲ. ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ತೆಗೆದ್ರೆ ಅದನ್ನ ಹೆಂಗೆ ತಗೋಬೇಕಂತ ಒಂದ್ಸಲ ಹೇಳ್ತೀನಿ ನೋಡ್ರಿ. ಏನಿಲ್ಲ, ಸಿಂಪಲ್. ಹೋಗಿ ಆರ್-ಆರ್-ಬಿ ಅಪ್ಲೈ ನೀವು ಅಪ್ಲೈ ಮಾಡಿದ್ರಲ್ಲ RRBapply.gov.in ಅಲ್ಲಿ ಹೋಗ್ರಿ. ಹೋಗಿ ನಿಮ್ಮದು ಲಾಗಿನ್ ಮಾಡಿರಿ ಅಕೌಂಟ. ಲಾಗಿನ್ ಮಾಡಿ ನಿಮ್ಗೆ ಐ ಡಿ ಪಾಸ್ವರ್ಡ್ ನೆನಪಿಲ್ಲ ಅನ್ಕೊಂತೀನಿ. ನನಗೂ ನೆನಪಿಲ್ಲ ನನ್ನ ಐ ಡಿ ಪಾಸ್ವರ್ಡ್. ಅಲ್ಲಿ ಲಾಗಿನ್ ವಿತ್ ಆಧಾರ್ ಐತಿ. ನಿಮ್ಮ ನಂಬರ್ ಹಾಕಿ ಆಧಾರಲ್ಲಿ ಲಾಗಿನ್ ಮಾಡ್ಕೊರಿ. OTP ಬರುತ್ತೆ. OTP ಹಾಕಿ ಲಾಗಿನ್ ಮಾಡಿರಿ. ಅಲ್ಲಿ ಹೋಗಿ ನಿಮ್ದು ಏನಿರುತ್ತಲ್ಲ ಅಪ್ಲೈ ಮಾಡಿದ್ದು ಅಪ್ಲಿಕೇಶನ್ ಫಾರ್ಮ್ ಮೇಲೆ ಡೌನ್ಲೋಡ್ ಮಾಡ್ಬೋದು. ಸೊ ಅದನ್ನ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತಾ. ಆ್ಯಕ್ಚುಲಿ ನನಗೂ ಸಿಕ್ಕಿರ್ಕಿಲ್ಲ. ಹೋಗಿ ನಾನು ತಗೊಂಡೆ ಈಗ. ಅಫ್ಕೋರ್ಸ್ ಅವಾಗ ಅಪ್ಲಿಕೇಶನ್ ಆಗಿರ್ತೀವಿ ಅದೆಲ್ಲೋ ಕಳೆದಿರುತ್ತೆ, ಡಿಲೀಟ್ ಆಗಿರುತ್ತೆ, ಇನ್ನೊಂದು ಆಗಿರುತ್ತೆ, ಸಿಕ್ಕಿರಂಗಿಲ್ಲ. ಸೊ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ನೀವು ತಗೋಬೋದು. ತಗೊಂಡು ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ನಿಮ್ಗೆ ಲಿಂಕ್ ಗೊತ್ತಿರೋ ಹೋಗಿ ಚೆಕ್ ಮಾಡಿರಿ. ಇಲ್ಲಾಂದ್ರೆ ಲಿಂಕ್ ಕ್ಲಿಕ್ ಮಾಡಿರಿ, ಸೀದಾ ನಿಮ್ಮ ವೆಬ್ಸೈಟಿಗೆ ಹೋಗುತ್ತೆ. ಅಲ್ಲಿಂದ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ಕೆಳಗೆ ಡೇಟ್ ಆಫ್ ಬರ್ತ್ ಆಗಬೇಕು. ನಿಮಗೆ ತೋರಿಸುತ್ತಾ. ಇನ್ನು ತೋರ್ಸತ್ತಿಲ್ಲ ಅಂದ್ರೆ ಏನು ಟೆನ್ಷನ್ ಇಲ್ಲ. ಅದು ತೋರಿಸುತ್ತಾ, ಸಮಾಧಾನ ಇರಿ, ಆರಾಮಿರಿ, ಟೆನ್ಷನ್ ತೊಗೊಬೇಡ್ರಿ. ನಿಮ್ಮ ಎಕ್ಸಾಮ್ ಇನ್ನೂ ಮುಂದೆ ಐತೆ ಅಂದಂಗೆ. ಆಲ್ಮೋಸ್ಟ್ ಈಗ 2 ದಿವಸದಿಂದ ಇನ್ನು 16 ತಾರೀಕು 17 ತಾರೀಕಿನ ಎಕ್ಸಾಮ್ ಐತಲ್ಲ ಅವ್ರಿಗೆ ಈಗಾಗಲೇ ಬಂದಿರುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಬಂದಿರೋ ಕಮೆಂಟ್ ತಿಳಿಸ್ರಿ, ನನಗೂ ಸ್ವಲ್ಪ ಗೊತ್ತಾಗಲಿ ಯಾರ್ದು ಎಕ್ಸಾಮ್ 16 ತಾರೀಕು ಐತೆ ಅಂತೇಳಿ. ನನ್ನಂತೂ ಇಲ್ಲ, ನಂದು ಇನ್ನೂ ಲೈವ್ ಇಲ್ಲ, ನಂದು ಇನ್ನೂ ಬಂದಿಲ್ಲ ಡೇಟು. ಅಂದ್ರೆ ನಂದು 17ಕ್ಕೆ ಮುಂದೆ ಐತಿ. 18, 19, 20, 20, 27 ಮಟ್ಟ ಎಕ್ಸಾಮ್ ನಡೀತಾ. ಸೊ 27 ಮಟ್ಟ ಅಂದ್ರೆ 17 ತಾರೀಕು ಮಟ್ಟ ನಿಮ್ಮದು ಡೇಟ್ ಬರ್ಬೋದು. ಅಂದ್ರೆ ಏನು ಟೆನ್ಷನ್ ತೊಗೊಳ್ರಿ, ಆರಾಮಿರಿ, ಚಿಲ್ ಇರಿ. ಅಂದ್ರೆ ನಿಮ್ದು ಎಷ್ಟು ಲೇಟಾಗಿ ಬರುತ್ತಲ್ಲ ಅಷ್ಟು ನಿಮ್ಗೆ ಓದಕ್ಕೆ ಜಾಸ್ತಿ ಟೈಮ್ ಸಿಗುತ್ತೆ ಅನ್ಕೋರಿ. ಇನ್ನು ಟೈಮ್ ಬರಕ್ಕೆ ಮಾತ್ರ ಭಾಳ ಕಡಿಮೆ ಐತಿ. ಏನೋ ಮಾಡ್ತೀನಿ ಆ್ಯಕ್ಚುಲಿ ನಾನು ಏನೋ ಗೊತ್ತಿಲ್ಲ. ನಿನ್ನೆ ಕಂಪ್ಯೂಟರ್ ಹಾಕಿನಿ. ಆ ಒಂದು ಕಂಪ್ಯೂಟರ್ ನೀವು ಪೂರಾ ನೋಡ್ರಿ. ನಿಮ್ಮದೇನು ಕಂಪ್ಯೂಟರ್ನ ಎಕ್ಸಾಮ್ ಕ್ವಶನ್ ಬರ್ತಾವಲ್ಲ ಪ್ರತಿ ಕ್ವಶನ್ಸು ಕವರ್ ಆಗುತ್ತಾ. ಇನ್ನು ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಪ್ರಾಕ್ಟೀಸ್ ಕ್ವಶನ್ ಸಿಗುತ್ತಾ. ನಿನ್ನೆ ಒಂದು 20 ಕ್ವಶನ್ ಹಾಕಿದೆ ಟೆಲಿಗ್ರಾಮ್ನಾಗ ಕಂಪ್ಯೂಟರ್ದು. ಆಲ್ಮೋಸ್ಟ್ ಸ್ವಲ್ಪ ಬೇರೆ ಬರ್ತಾವೆ, ಬಟ್ ಅದ್ರ ರೇಟೆಡೇ ಬರ್ತಾವೆ. ನಾನು ಏನೇ ವಿಡಿಯೋ ಮಾಡಿದ್ದೆಲ್ಲ ಕಂಪ್ಯೂಟರ್ ಅದನ್ನ ನೋಡಿದ್ರೆ ನಿಮಗೆ ಪೂರಾ ಗೊತ್ತಾಗುತ್ತಾ. ಇನ್ನು ಮ್ಯಾಥ್ಸು ಮಾಡೀನಿ, ರೀಸನಿಂಗ್ದು ಮಾಡೀನಿ, ಜಿಕೆ ಮಾಡೀನಿ, ಕನ್ನಡ ಬರೆಸು ಮಾಡೀನಿ. ವಿಡಿಯೋ ನೋಡ್ಕೊರಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವಂತ ಯಾಕಂದ್ರೆ ಈಗ ಭಾಳ ಟೈಮ್ ಕಡಿಮೆ ಐತಿ. 10 ದಿವಸ ಐತಿ, ಮ್ಯಾಕ್ಸಿಮಮ್ 10 ದಿವಸ. 10 ದಿವಸ ಅಲ್ಲ 14 ಇದ್ದಾರೆ 9 ದಿವಸ. ಹಾಗಾಗಿ ಅಷ್ಟೇ ಎಲ್ಲ ಓದಕ್ಕೆ ಟೈಮ್ ಸಿಗಂಗಿಲ್ಲ. ಟೈಮ್ ಕಡಿಮೆ ಐತಿ, ಹಾಗಾಗಿ ಎಲ್ಲ ಓದಕ್ಕಾಗಲ್ಲ. ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಹೇಳೀನಿ. ಮತ್ತು ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಡೈಲಿ ಕ್ವಶನ್ಸ್ ಹಾಕತ್ತೀನಿ, ನೀವು ಪ್ರಾಕ್ಟೀಸ್ ಆಗುತ್ತಾ. ಅಷ್ಟೇ, ಮತ್ತೇನಿಲ್ಲ. ವಿಡಿಯೋದಾಗ ಚೆಕ್ ಮಾಡೋದು ಮರಿಬೇಡ್ರಿ. ನೀವು ಚೆಕ್ ಮಾಡ್ಕೊಳ್ಳಿ, ನನಗೂ ಹೇಳ್ರಿ ನಿಮ್ಮ ಡೇಟ್ ಯಾವಾಗ ಅಂತೇಳಿ. ನೋಡು ನಂದು ನಿಮ್ದು ಸೇಮ್ ಸಿಟಿ ಬಂದ್ರೆ ಸೇಮ್ ಶಿಫ್ಟ್ ಬಂದ್ರೆ ಭೇಟಿ ಆಗೋಣ ಅಂತ. ಅಷ್ಟೇ, ಸಿಮ್ ನೋಡಿದಾಗ ಏನು ಡೌಟ್ ಇದ್ರೆ ಕಮೆಂಟ್ ತಿಳಿಸ್ರಿ. ಹಂಗೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಬಂದು ಕೇಳ್ರಿ. ಕ್ವಶನ್ ಮಾಡಕ್ಕೆ ಟೆಲಿಗ್ರಾಮ್ದಾಗ ಜಾಯ್ನ್ ಆಗಿರಿ. ಮತ್ತು ಚೆಕ್ ಮಾಡೋಕ್ಕೂ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಬಾಯ್.